ದೇವರ ಅತಿ ಪರಿಶುದ್ಧವಾದ ಮೇಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದ ವಾಕ್ಯ ಯೆಶಾಯ ಪ್ರವಾದಿ 30ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಏಕೆಂದರೆ ಇಸ್ರಾಯೇಲ್ನ ಪರಿಶುದ್ಧನಾದ ಯೆಹೋವನಾದ ದೇವರು ಹೇಳುವುದೇನೆಂದರೆ, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆ ಆಗುವುದು, ಶಾಂತರಾಗಿ ಭರವಸೆಯಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದ್ದರೂ ನೀವು ಒಪ್ಪಿಕೊಂಡಿಲ್ಲ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 30 ವರ್ಡ್ 15. This organ Lord, the holy God of Israel says to the people, come back, quietly trust in me, then you will be strong and secure, but you refuse to do. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಕರ್ತನ ಸರ್ವಶಕ್ತನಾದ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ಏಕೆಂದರೆ ಇಂದಿನ ವಾಕ್ಯ ನೋಡೋಣ, ಅಲ್ಲೇನು ಹೇಳ್ತಿದೆ ಅಂತ. ಉರಿಯಿಂದ ಕೇಡನ್ನು ತೆಗೆಯುವುದಕ್ಕಾಗಲಿ, ಹಾವಿಯಿಂದ ನೀರನ್ನು ತೆಗೆಯುವುದಕ್ಕಾಗಲಿ, ಬೋಕಿಯ ತುಂಡುಗಳಲ್ಲಿ ಒಂದು ಉಳಿಯದಂತೆ ಒಬ್ಬನು ಕುಂಬಾರನ ಗಡಿಗೆಯನ್ನು ಚೂರು ಚೂರಾಗಿ ಒಡೆದು ಬಿಡುವ ರೀತಿಯಲ್ಲಿ ಆತನು ಆ ಗೋಡೆಯನ್ನು ಒಡೆದು ಬಿಡುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ಕಷ್ಟ, ವಿಪತ್ತು, ಶತ್ರುಬಾಧೆ, ಯುದ್ಧ, ಇದನ್ನ ಕುರಿತಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯದಲ್ಲೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಇನ್ನೊಂದು ಸನ್ನಿವೇಶ ನೋಡೋಣ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ದೇವರು. ಕೀರ್ತನೆಗಳ ಭಾಗ 46ನೇ ಅಧ್ಯಾಯ 6ನೇ ವಾಕ್ಯದಿಂದ ನೋಡೋಣ. Psalms 46 ವರ್ಡ್ 6 to 11. ಜನಾಂಗಗಳು ಗಾಬರಿಗೊಳ್ಳುತ್ತವೆ, ರಾಜ್ಯಗಳು ಕದಲುತ್ತವೆ. ಆತನು ತನ್ನ ಧ್ವನಿ ಎತ್ತಿ ಕೂಗಿದಾಗ ಭೂಮಿಯು ಕರಗುತ್ತದೆ. ಸೈನ್ಯಗಳ ಅಧಿಪತಿ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯಗಳನ್ನು ದೃಷ್ಟಿಸಿರಿ. ಆತನು ಭೂಮಿಯಲ್ಲಿ ಎಂಥ ವಿನಾಶವನ್ನು ಉಂಟು ಮಾಡಿದ್ದಾನೆ. ಯುದ್ಧಗಳನ್ನು ಭೂಮಿಯ ಅಂತ್ಯದವರೆಗೂ ನಿಲ್ಲಿಸಿ, ಬಿಲ್ಲನ್ನು ಮುರಿದು ಬಲ್ಲೆಯನ್ನು ಕಡಿದು ತುಂಡು ಮಾಡಿಬಿಟ್ಟು ರಥಗಳನ್ನು ಬೆಂಕಿಯಿಂದ ಸುಡುತ್ತಾನೆ. ಶಾಂತವಾಗಿರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ. ಜನಾಂಗಗಳಲ್ಲಿ ಉನ್ನತನಾಗಿರುವನು, ಭೂಮಿಯಲ್ಲಿ ಉನ್ನತನಾಗಿರುವನು. ಸೈನ್ಯಗಳ ಅಧಿಪತಿ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಇಷ್ಟೆಲ್ಲ ದೇವರು ತನ್ನ ಬಲವನ್ನು ತಾನೇ ಸರ್ವಾಧಿಕಾರಿಯಾಗಿದ್ದು ಸರ್ವಶಕ್ತನಾಗಿದ್ದುಕೊಂಡು ಸಕಲವನ್ನು, ಒಳ್ಳೆಯದನ್ನು, ಕೆಟ್ಟದನ್ನು, ಮೇಲುಗಳನ್ನು, ಕೀಳುಗಳನ್ನು, ಹಿತವನ್ನು, ಅಷ್ಟು ಮಾತ್ರ ಅಲ್ಲ ಭಯವನ್ನು, ಎಲ್ಲಕ್ಕೂ ಸಹ ಕಾರಣ ಆಗಿರ್ತಕ್ಕಂಥ ದೇವರು. ಯೆಶಾಯ ಪ್ರವಾದಿ 43 ಹೇಳ್ತಾ ಇದ್ದಾರೆ, ನಾನೇ ಬೆಳಕನ್ನು, ಕತ್ತಲೆಯನ್ನು, ಒಳ್ಳೆಯದನ್ನು, ಕೆಟ್ಟದನ್ನು, ಅಷ್ಟು ಮಾತ್ರ ಅಲ್ಲ ನೀತಿ ಅನೀತಿ ಯಾವುದೇ ಒಬ್ಬ ಮನುಷ್ಯನ ಹುಟ್ಟಲಿ ನನ್ನಿಂದಲ್ಲದೆ ಉಂಟಾಗಲ್ಲ. ದೇವರಿಗೆ ಸ್ತೋತ್ರ. ಅದಾದಮೇಲೆ ಮತ್ತೆ ಏನು ಕೇಳ್ತಾ ಇದ್ದಾರೆ ದೇವರು? ಇದನ್ನು ನಾವು ಇನ್ನೊಂದು ವಾಕ್ಯ ನೋಡೋಣ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 14 ವರ್ಡ್ 13. ಅದಕ್ಕೆ ಮೋಶೆ ಜನರಿಗೆ, ನೀವು ಭಯಪಡಬೇಡಿರಿ, ಕದಲದೆ ನಿಲ್ಲಿರಿ. ಯೆಹೋವನು ನಿಮಗೆ ಇವತ್ತು ತೋರಿಸುವ ರಕ್ಷಣೆಯನ್ನು ನೋಡಿರಿ. ಏಕೆಂದರೆ ನೀವು ಇವತ್ತು ನೋಡುವ ಈ ಈಜಿಪ್ಟಿಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ದೇವರಿಗೆ ಸ್ತೋತ್ರ. ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡುವನು, ಆದರೆ ನೀವು ವಿಶ್ರಾಂತಿಯಿಂದಿರಿ ಎಂದನು. ಸೊ ವಾಕ್ಯ ಭಾಗ ನಡೀತಾ ಇದೆ ಅಂದರೆ, ದೇವರು ನಮಗೋಸ್ಕರ ಒಂದು ಕಾರ್ಯಗಳನ್ನ ಹೇಳಿದ್ದಾರೆ. ಒಂದೇನು ಪ್ರತಿದಿನ ಎಷ್ಟೋ ನಮಗೆ ಹೇಳ್ತಾನೆ ಇದ್ದಾರೆ. ದೇವರಿಗೆ ಸ್ತೋತ್ರ. ದೇವರ ಕಾರ್ಯದಲ್ಲಿ ನಡೀತಿದ್ದೀವ. ಸೊ ಶಾಂತವಾಗಿರ್ರಿ, ಮೌನವಾಗಿದ್ದು ದೇವರ ಕಾರ್ಯವನ್ನೇ, ದೇವರ ರಕ್ಷಣೆಯನ್ನೇ, ದೇವರ ಬಲವನ್ನೇ, ದೇವರ ಮಹಿಮೆಯನ್ನೇ, ಆತನ ಸರ್ವಾಧಿಕಾರವನ್ನೇ ನೀವು ಅನುಭವಿಸಿರಿ. ನಿಮಗೆ ಸಮಾಧಾನ ಉಂಟು, ರಕ್ಷಣೆ ಉಂಟು, ಆದರಣೆ ಉಂಟು, ಸಹಾಯ ಉಂಟು, ಆಶೀರ್ವಾದ ಉಂಟು. ದೇವರಿಗೆ ಸ್ತೋತ್ರ. ಆದರೆ ಈಗ ಹಂಗಾಗ್ತಿದೆ ಅಂದರೆ ಇಲ್ಲ. ಜಗತ್ತಲ್ಲೇ ದೊಡ್ಡ ದೇಶಗಳು ಸೇರ್ಕೊಂಡು ಯುದ್ಧ ಮಾಡ್ತಾ ಇದ್ದಾವೆ. ದೇವರಿಗೆ ಸ್ತೋತ್ರ. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಗೆ ಹೇಳಿಲ್ವಲ್ಲ, ನೀವು ಮೌನವಾಗಿರ್ರಿ. ಆಗುತ್ತಾ? ಆಗಲ್ಲ. ಯಾಕೆಂದರೆ ಒಬ್ಬರು ಸುಮ್ಮನಿದ್ರೆ ಇನ್ನೊಬ್ಬರು ಸುಮ್ಮನೆ ಇರಲ್ಲ, ಆಗಲ್ಲ. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ನನ್ನಿಂದಲ್ಲದೆ ಯಾವ ಕಾರ್ಯವೂ ನಡೆಯಲ್ಲ. ನನ್ನ ಚಿತ್ತದಿಂದಲ್ಲದೆ ನಿಮಗೆ ಜಯವೂ ಇಲ್ಲ. ಅಷ್ಟು ಮಾತ್ರ ಅಲ್ಲ,
ಕೇಡು ಇಲ್ಲ. ನೀವು ಒಬ್ರಿಗೊಬ್ಬರು ನೋಡ್ಕೊತಿರೋದೇನು? ನೀವು ಶಾಂತವಾಗಿರ್ರಿ, ಮೌನವಾಗಿರ್ರಿ. ನಾನು ನಿಮಗೋಸ್ಕರ ಮಾಡ್ತಕ್ಕಂಥ ಕಾರ್ಯಗಳನ್ನ ನೋಡ್ರಿ. ದೇವರಿಗೆ ಸ್ತೋತ್ರ. ಇದೇ ದೊಡ್ಡ ಕಾರ್ಯ ಅಲ್ಲ, ಮಹಾ ಕಾರ್ಯವನ್ನು ದೇವರು ಮಾಡೋದಕ್ಕೆ ಅವ್ರು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದು ಆಗತ್ತಾ ಅಂತಂದರೆ, ನೀವು ನಿಮ್ಮ ಕಾರ್ಯವನ್ನು ಪೂರ್ತಿ ಮಾಡಿದ್ರೂ ಸರಿ, ಮಾಡದೆ ಮೌನವಾಗಿದ್ದರೂ ಸರಿ, ದೇವರ ಕಾರ್ಯವಂತೂ ಆರಂಭ ಆಗುತ್ತೆ. ಈ ಜಗತ್ತಲ್ಲಿ ದೇವ್ರು ಮಾಡಬೇಕು ಅಂದ್ಕೊಂಡಿರೋ ಕಾರ್ಯನ ಖಂಡಿತವಾಗ್ಲೂ ಮಾಡ್ತಾರೆ. ಯಾವಾಗ ನೀವು ಮೌನವಾಗಿದ್ದರೂ ನಿಮಗೆ ರಕ್ಷಣೆ ಆಶೀರ್ವಾದ ಉಂಟಾಗುತ್ತೆ. ಇಲ್ಲ ನಮ್ಮ ಕಾರ್ಯಗಳನ್ನ ಪೂರೈಸ್ತೀವಿ ಅಂದರೆ ಪೂರೈಸ್ಬೋದು. ಆದರೂ ಸಹ ದೇವರ ಕಾರ್ಯವನ್ನು ನೋಡ್ತಾರೆ. ತಡವಾದರೂ ಸಹ ತಾಮಸವಾದ ತಕ್ಕ ಕಾಲದಲ್ಲಿ ನನ್ನ ಕಾರ್ಯ ನಡೆಯುತ್ತೆ ಅಂತಾರೆ ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸಮಸ್ತವು ನನ್ನ ಅಧೀನದಲ್ಲಿದೆ. ಸೈನ್ಯಗಳ ಅಧಿಪತಿ ಯೆಹೋವನ ನಮ್ಮ ಸಂಗಡ ಇದ್ದಾನೆ. ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯಗಳನ್ನು ದೃಷ್ಟಿಸಿರಿ. ಆತನು ಭೂಮಿಯ ಮೇಲೆ ಎಂಥ ವಿನಾಶವನ್ನು ಉಂಟು ಮಾಡಿದ್ದಾನೆ. ಯುದ್ಧಗಳನ್ನು ಭೂಮಿಯ ಅಂತ್ಯದವರೆಗೂ ನಿಲ್ಲಿಸಿ, ಬಿಲ್ಲುಗಳನ್ನು ಮುರಿದು, ಬಲ್ಲೆಯನ್ನು ಕಡಿದು ತುಂಡು ಮಾಡಿಬಿಟ್ಟು ರಥಗಳನ್ನು ಬೆಂಕಿಯಲ್ಲಿ ಸುಡುತ್ತಾನೆ. ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆ ತಿಳಿದುಕೊಳ್ಳಿರಿ. ಜನಾಂಗಗಳೇ ಉನ್ನತನಾಗಿರುವನು, ಭೂಮಿಯಲ್ಲಿ ಉನ್ನತನಾಗಿರುವನು. ಸೈನ್ಯಗಳ ಅಧಿಪತಿ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಎಷ್ಟೇ ದೊಡ್ಡ ಯುದ್ಧ ಸಾಮಗ್ರಿಗಳನ್ನ ಇಟ್ಕೊಂಡಿರ್ಬೋದು, ನಾನು ನಾಶ ಮಾಡ್ತೇನೆ ಅಂತ ಹೇಳ್ತಾರೆ, ನಾನು ಮುರಿದಾಕ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅವ್ರು ಹೇಳ್ತಾರೆ, ನೀವು ಶಾಂತವಾಗಿದ್ದು ನನ್ನ ಕಾರ್ಯವನ್ನು ನೋಡ್ರಿ, ನನ್ನ ಬಲವನ್ನು ನೋಡ್ರಿ, ನನ್ನ ರಕ್ಷಣೆಯನ್ನು ನೋಡ್ರಿ, ನನ್ನ ಕಡೆಯಿಂದ ಬರ್ತಕ್ಕಂಥ ನನ್ನ ಸಹಾಯವನ್ನು, ನನ್ನ ಮಹಿಮೆಯನ್ನು, ನನ್ನ ಆಶೀರ್ವಾದವನ್ನು ನೀವು ನೋಡ್ರಿ, ಶಾಂತವಾಗಿರ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇರಬೇಕಂದ್ರೆ ಖಚಿತವಾಗಿ ಇರಲೇಬೇಕು. ಇದ್ದರೆ ದೇವರ ರಕ್ಷಣೆಯನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ಆಮೇನ್. ಯೆಶಾಯ ಪ್ರವಾದಿ 31ನೇ ಅಧ್ಯಾಯ 18ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 31 ವರ್ಡ್ 18. ಹೀಗಿರಲು ಯೆಹೋವನು ನಿಮಗೆ ಕೃಪೆಯನ್ನು ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತವಾಗಿ ಕಾಣಿಸಿಕೊಳ್ಳುವನು. ಏಕೆಂದರೆ ಯೆಹೋವನು ನ್ಯಾಯಾಧಿಪತಿಯಾದ ದೇವರಾಗಿದ್ದಾನೆ. ಆತನಿಗೆ ಕಾದಿರುವವರೆಲ್ಲರೂ ಧನ್ಯರು. ದೇವರಿಗೆ ಸ್ತೋತ್ರ. ದೇವರ ಚಿತ್ತವನ್ನು, ಕಾರ್ಯವನ್ನು ನಂಬಿ, ದೇವರ ನಿರೀಕ್ಷೆಯನ್ನು ನಂಬಿ, ಆತನ ವಾಗ್ದಾನವನ್ನು ನಂಬಿ ಏನೆಲ್ಲ ನಿಲ್ಲಿಸಿ ಮೌನವಾಗಿರ್ತೀರಾ, ನಿಶ್ಚಯವಾಗಿ ದೇವರ ಕೃಪೆಯನ್ನು, ಕನಿಕರವನ್ನು, ದಯೆಯನ್ನು ನೀವು ಹೊಂದ್ಕೋತೀರ. ದೇವರಿಗೆ ಸ್ತೋತ್ರ. ಪ್ರೀತಿ ಮಕ್ಕಳು, ಇವತ್ತು ನಿಮ್ಮ ಜೀವಿತಗಳಲ್ಲಿ ದೇವರು ಏನೆಲ್ಲ ವಾಗ್ದಾನಗಳು ಮಾಡಿದ್ದಾರೆ, ಏನೆಲ್ಲ ನಿಮಗೆ ನಿರೀಕ್ಷೆ ಉಂಟು, ಆ ಮಾರ್ಗದಲ್ಲಿರ್ತಕ್ಕಂಥ ಕಠಿಣವಾದ ಪರಿಸ್ಥಿತಿ ಏನಿದೆ, ಶೋಧನೆಗಳೇನಿದೆ, ಸೈತಾನ್ನ ಕಾರ್ಯಗಳೇನಿದೆ, ಅಷ್ಟು ಮಾತ್ರ ಅಲ್ಲ, ಬಾಧೆಗಳೇನಿದೆ, ನಿಮ್ಮನ್ನು ಭಯಪಡಿಸ್ತಕ್ಕಂಥ ಕಾರ್ಯಗಳೇನಿದೆ, ಮೌನವಾಗಿರ್ರಿ. ಶಾಂತವಾಗಿದ್ದು ನಾನೇ ದೇವರಾಗಿದ್ದೀನಿ ಅಂತ ನೀವು ತಿಳ್ಕೊಳ್ರಿ. ನಾನು ಕಾರ್ಯವನ್ನು ಮಾಡ್ತೀನಿ, ಆ ಯುದ್ಧವನ್ನು ನಾನು ಮಾಡ್ತೇನೆ, ನಿಮಗೆ ನನ್ನ ಕೃಪೆಯನ್ನು ತೋರಿಸ್ತೀನಿ, ನಿಮ್ಮಲ್ಲಿದ್ದು ನನ್ನ ಕಾರ್ಯವನ್ನು ಸಾಧಿಸ್ತೇನೆ, ನಿಮಗೆ ಸಹಾಯ ಉಂಟಾಗುತ್ತೆ, ಆಶೀರ್ವಾದ ಆಗುತ್ತೆ. ಭರವಸೆಯಿಂದಿರ್ರಿ, ನಂಬಿಕೆಯಿಂದಿರ್ರಿ, ನಿರೀಕ್ಷೆಯನ್ನು ಬಿಟ್ಬೇಡ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ದೇವ್ರ ನಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳೇ ನಾವು ದೇವರಲ್ಲಿಟ್ಟಿರ್ತಕ್ಕಂಥ ನಿರೀಕ್ಷೆಯಲ್ಲಿ ಮಧ್ಯೆ ಇರ್ತಕ್ಕಂಥ ಶೋಧನೆ, ವೇದನೆ, ಬಾಧೆ, ಸೈತಾನ್ನ ಕಾರ್ಯಗಳು ಏನೇ ಇದ್ರೂ ಸಹ ನೀವು ಮೌನವಾಗಿದ್ದು, ಶಾಂತವಾಗಿದ್ದು ನನ್ನ ಕಾರ್ಯವನ್ನು ನೋಡಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪರಿಸ್ಥಿತಿಗಳು ಏನೇ ಇದ್ರೂ ಸರಿ, ಅದಕ್ಕಾಗಿ ಚಿಂತೆ ಮಾಡದೆ, ಭಯಪಡದೆ, ಎದುರದೆ, ದೇವರು ನಮಗೋಸ್ಕರ ಕಾರ್ಯವನ್ನು ಮಾಡೋರಾಗಿದ್ದಾರೆ. ಈ ಪರಿಸ್ಥಿತಿಗಳನ್ನೆಲ್ಲ ಮಾರ್ಪಡಿಸಿ ಅವರು ಜಯ ಹೊಂದುವರಾಗಿದ್ದಾರೆ ಅಂತ ತಿಳ್ಕೊಂಡು ನಂಬಿಕೆಯಿಂದ ಮೌನವಾಗಿದ್ದು ದೇವರ ವಾಕ್ಯದ ಆಶೀರ್ವಾದವನ್ನು, ರಕ್ಷಣೆಯನ್ನು, ಆತನ ನಮ್ಮ ಪರವಾಗಿರ್ತಕ್ಕಂತಹ ಆತನ ಮಹಿಮೆಯನ್ನು ನಾವು ನೋಡೋಣ. ಆಮೇಲೆ ದೇವರಿಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀವು ಶಾಂತವಾಗಿರ್ರಿ, ಮೌನವಾಗಿರ್ರಿ. ಹಾಗೆ ಶಾಂತವಾಗಿ ಮೌನವಾಗಿದ್ದು ನಾನು ಮಾಡುವ ಕಾರ್ಯವನ್ನು ನೋಡ್ರಿ. ನನ್ನಿಂದ ಹೊಂದ್ಕೊಳ್ತಕ್ಕಂತಹ ಜಯ, ಆಶೀರ್ವಾದ, ಸಂರಕ್ಷಣೆ ಏನಿದೆ ಅನ್ನೋದನ್ನು ನೀವು ನೋಡಬೇಕಾದ್ರೆ, ಹೊಂದ್ಕೋಬೇಕಾದ್ರೆ ನೀವು ಶಾಂತವಾಗಿರ್ರಿ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಜೀವಿತಗಳನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಗಳಲ್ಲಿ ಇರ್ತಕ್ಕಂಥ ಹೋರಾಟ, ಬಾಧೆ, ಸೈತಾನ್ನ ಕಾರ್ಯಗಳು ಏನೇ ಇದ್ದರೂ ಸಹ ನಾವು ಮೌನವಾಗಿರ್ತೀವಿ, ಶಾಂತವಾಗಿದ್ದು ನೀವು ಮಾಡ್ತಕ್ಕಂಥ ಕಾರ್ಯವನ್ನು, ನೀವು ಮಾಡ್ತಕ್ಕಂಥ ಯುದ್ಧವನ್ನು, ನೀವು ಕೊಡ್ತಕ್ಕಂಥ ಜಯವನ್ನು ನಾವು ಕಾದು ಹೊಂದ್ಕೋತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್.
ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದ್ದು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಮ್ಮ ಜೀವಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.